ಸ್ಯಾಟರ್ಡೇ ಈವ್ನಿಂಗ್ ಎಲ್ಲರದ್ದು ಕೂಡ ಊಟ ಆಯಿತು. ಊಟ ಮುಗೀತಲ್ಲ ಅಂತ ನಾನು ಕೂಡ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಬಂದೆ. ಈ ನೈಟ್ ಟೈಮ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಸರಿ, ಬೆಳಗ್ಗೆ ಎದ್ದಿದ್ದ ಕೂಡಲೇ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತು ಇನ್ನು ನಾಳೆ ಸಂಡೇ ಆಗಿರೋದ್ರಿಂದ ಮಕ್ಕಳೆಲ್ಲ ಸ್ವಲ್ಪ ಲೇಟಾಗಿ ಎದ್ದೇಳ್ತಾರೆ. ಇನ್ನು ನಾನು ಕೂಡ ಸ್ವಲ್ಪ ಲೇಟಾಗಿ ಎದ್ದೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಯಾವಾಗಲೂ 4:30ಗೆ ಎದ್ದು ರೂಢಿಯಾಗಿರುತ್ತೆ. ಅಷ್ಟೊತ್ತಿಗೆ ಎದ್ದೇಳೋಕ್ಕೆ ಮನಸ್ಸು ಅನ್ನಿಸ್ತಾ ಇರುತ್ತೆ ಎದ್ದು ಬಿಡೋಣ ಅಂತ. ಆದರೆ ನೋಡೋಣ, ಚಳಿ ಇರೋದ್ರಿಂದ ಒಂದು ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಮತ್ತು ಇನ್ನೆರಡು ದಿನದಲ್ಲಿ ಹಬ್ಬ ಕೂಡ ಬರ್ತಿದೆ. ಇನ್ನು ಅದಕ್ಕೂ ಕೂಡ ಬೆಲ್ಲ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ, ಕೊಬ್ಬರಿ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನೆಲ್ಲ ಒಣಗಕ್ಕೆ ಹಾಕಬೇಕು. ಇನ್ನು ನಾಳೆಯಿಂದ ಆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಮತ್ತು ನಾನು ಆಲ್ರೆಡಿ ವ್ಲಾಗ್ಗಳಲ್ಲಿ ಹೇಳಿದ್ದೀನಿ, ದೇವ್ರ ಮನೆ ಕೂಡ ಕ್ಲೀನ್ ಮಾಡಬೇಕು ಅಂತ. ಇನ್ನು ನೀನು ನೆನೆಸಿಟ್ಕೊಬೇಕು, ಎಲ್ಲನೂ ಕೂಡ ನೆನೆಸಿಟ್ಕೊತಾ ಇದ್ದೀನಿ. ಚಿಯಾ ಸೀಡ್ಸ್ ಕೂಡ ನೆನೆಸಿಟ್ಕೊಂಡೆ. ಇನ್ನು ಅತ್ತೆ ಕೂಡ ಡಯಟ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಎಲ್ಲ ರೀತಿ ಕಾಳುಗಳು ಕೂಡ ನೆನೆಸಿಡಬೇಕು. ಇನ್ನು ಮಗಳಿಗೆ ಡ್ರೈ ಫ್ರೂಟ್ಸ್ ಕೂಡ ಎಲ್ಲನೂ ನೆನೆಸಿಡ್ತಾ ಇದ್ದೀನಿ. ಈ ಒಂದು ಸೀಡ್ಸ್ ಕುಡಿಯೋದ್ರಿಂದ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ನಾನಂತೂ ಹೋಗ್ತಾ ಬರ್ತಾ ಈ ನೀರನ್ನ ಆಗಾಗ ತೊಗೋತಾನೆ ಇರ್ತೀನಿ, ಕುಡಿತಾನೆ ಇರ್ತೀನಿ. ಇನ್ನೇನು ಹಬ್ಬ ಬರ್ತಾ ಇದೆ ಅಂತ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಸಂಭ್ರಮ ಸಡಗರ ಅಂತೂ ಜಾಸ್ತಿನೇ ಇರುತ್ತೆ. ಅದರಿಂದ ನಮ್ಮ ಮನೇಲಂತೂ ಇಬ್ಬರು ಹೆಣ್ಮಕ್ಳು ಇರೋದ್ರಿಂದ ನಾವು ಸ್ವಲ್ಪ ಇದನ್ನು ಗ್ರ್ಯಾಂಡಾಗೇ ಮಾಡ್ತೀನಿ. ಅಂದರೆ ಹೇಳ್ಬಿಡ್ತೀವಿ, ಹೆಣ್ಮಕ್ಳಿಗೆಲ್ಲ ತುಂಬ ಗ್ರ್ಯಾಂಡಾಗೇ ಇರುತ್ತೆ. ಇನ್ನು ಹಸುಗೆಲ್ಲ ಕರೆಸಿ ಒಂದು ಮನೆಗೆ ಕರೆಸ್ಕೊಂಡು, ಆ್ಯಕ್ಚುಲಿ ಈ ಹಬ್ಬದಲ್ಲಿ ಎತ್ತನ್ನು ಕರೆಸೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಂತೆ. ಇನ್ನು ಎತ್ತು ಕೂಡ ಮನೆಗೆ ಬರುತ್ತೆ. ಎತ್ತಿಗೂ ಕೂಡ ನೈವೇದ್ಯ ಎಲ್ಲ ಮಾಡೋದಿರುತ್ತೆ. ಅದರಿಂದ ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನಿಂಗ್ ಇರುತ್ತೆ. ನಾನು ಇನ್ನು ಹುಣ್ಣಿಮೆ ಬರ್ತೀನಿ, ಇನ್ನು ಯಾವುದೇ ರೀತಿ ದೇವ್ರ ಸಾಮಾನೆಲ್ಲ ತೊಳೆಯಂಗಿರಲ್ಲ ನೋಡಿ. ಅದರಿಂದ ಎಲ್ಲ ಕೆಲಸಗಳನ್ನ ಮಾಡ್ಕೊಂಬಿಡ್ಬೇಕು. ಅದಕ್ಕೆ ನೋಡೋಣ, ಆದರೆ ಬೆಳಗ್ಗೆ ಬೇಗ ಎದ್ದು ಎಲ್ಲನೂ ಮಾಡ್ಕೊಂಬಿಡ್ತೀನಿ. ಇನ್ನು ಕಾಳು ಕೂಡ ಎಲ್ಲನೂ ನೆನೆಸಿಟ್ಟಾಯಿತು. ಇನ್ನು ದೇವ್ರಿಗೂ ಕೂಡ ಒಂದು ನಮಸ್ಕಾರ ಹಾಕಿ ನಾನು ಕೂಡ ಮಲ್ಗಕ್ಕೆ ಹೊರಟೆ. ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.